ಹಾಯ್ ಫ್ರೆಂಡ್ಸ್, ಸಿದ್ದರಾಮಯ್ಯ ಮಕ್ಕಳ ಬಗ್ಗೆ ನಿಮಗೆಷ್ಟು ಗೊತ್ತು? ರಾಕೇಶ್ ಮತ್ತು ಯತೀಂದ್ರ ಇವರಿಬ್ಬರಲ್ಲಿ ಯಾರು ಯಾವುದರಲ್ಲಿ ಮುಂದಿದ್ರು? ಶಿಕ್ಷಣ ವೃತ್ತಿಯಲ್ಲಿ ಯಾರು ಗ್ರೇಟ್? ರಾಜಕೀಯಕ್ಕೆ ಯಾರು ಬೆಸ್ಟ್ ಆಗಿದ್ರು ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಸಿದ್ದರಾಮಯ್ಯ ಮತ್ತು ಪಾರ್ವತಿ ದಂಪತಿಯ ದೊಡ್ಡ ಮಗ ರಾಕೇಶ್ ಸಿದ್ದರಾಮಯ್ಯ. ಇವರು 1977ರ ಜುಲೈ 13ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಆಗಿನ್ನು ಸಿದ್ದರಾಮಯ್ಯ ಲಾಯರ್ ಆಗಿ ಕೆಲಸ ಮಾಡ್ತಿದ್ರು. ಇನ್ನು ಸಿದ್ದರಾಮಯ್ಯ ಅವರ ಸಣ್ಣ ಮಗ ಯತೀಂದ್ರ 1980ರ ಜೂನ್ 27ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಆಗ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಯಶಸ್ವಿಯಾಗಿಲ್ಲವಾದ್ರೂ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ರು. ಹೀಗಾಗಿ ರಾಕೇಶ್ ಮತ್ತು ಯತೀಂದ್ರ ಜೀವನ ಚೆನ್ನಾಗಿಯೇ ಇತ್ತು. ಓದಿರೋದು ಎಷ್ಟು ಗೊತ್ತಾ? ರಾಕೇಶ್ ಸಿದ್ದರಾಮಯ್ಯ ಬೆಂಗಳೂರಿನಲ್ಲೇ ತಮ್ಮ ಶಿಕ್ಷಣ ಪಡೆದುಕೊಂಡ್ರು. ವಿಜಯ ಕಾಲೇಜಿನಲ್ಲಿ ಬಿಕಾಂ ಪದವಿ ಕಂಪ್ಲೀಟ್ ಮಾಡಿದ್ರು. ಇದಾದ್ಮೇಲೆ ಶಿಕ್ಷಣಕ್ಕೆ ಗುಡ್ ಬೈ ಹೇಳಿದ್ರು. ಇನ್ನು ಯತೀಂದ್ರ ವಿಚಾರಕ್ಕೆ ಬಂದ್ರೆ ಚಿಕ್ಕಂದಿನಿಂದಲೂ ಶಿಕ್ಷಣದ ಕಡೆ ಫುಲ್ ಫೋಕಸ್ ಮಾಡಿದ್ರು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಕಂಪ್ಲೀಟ್ ಮಾಡಿದ್ರು. ಬೆಳಗಾವಿಯ KLE ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಪ್ಯಾಥಾಲಜಿಯಲ್ಲಿ MD ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ವೃತ್ತಿಯಲ್ಲಿ ಯಾರು ಮುಂದೆ? ಕಾಲೇಜು ಮುಗಿದ ಬಳಿಕ ರಾಕೇಶ್ ಸಿದ್ದರಾಮಯ್ಯ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು. ಒಳ್ಳೆ ಆಕ್ಟರ್ ಆಗ್ಬೇಕು ಅನ್ನೋದು ರಾಕೇಶ್ ಕನಸಾಗಿತ್ತು. ಕೆಲ ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ರು. ಅದರಲ್ಲಿ ನನಗೆ ನೀನು ನಿನಗೆ ನಾನು ಅನ್ನೋ ಸಿನಿಮಾ ಕೂಡ ಸೇರಿದೆ. ಆದ್ರೆ ಅದ್ಯಾವುದು ರಿಲೀಸ್ ಆಗ್ಲಿಲ್ಲ. ಹೀಗಾಗಿ ಸಿನಿ ಕ್ಷೇತ್ರ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಇತ್ತ ಯತೀಂದ್ರಗೆ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ. ಹೀಗಾಗಿ ಶಿಕ್ಷಣ ಕಂಪ್ಲೀಟ್ ಮಾಡಿದ ನಂತರ ತಮ್ಮದೇ ಡಯಾಗ್ನಾಸ್ಟಿಕ್ ಸಂಸ್ಥೆ ಶುರು ಮಾಡಿಕೊಂಡು ತಮ್ಮ ವೈದ್ಯಕೀಯ ವೃತ್ತಿ ಮುಂದುವರಿಸಿದ್ರು. ರಾಜಕೀಯ ಜೀವನಕ್ಕೆ ಎಂಟ್ರಿ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ ಆದ್ರೂ ರಾಕೇಶ್ಗೆ ಮೈಸೂರಿನ ಜೊತೆ ನಿಕಟ ಸಂಪರ್ಕ ಇತ್ತು. ಹೀಗಾಗಿ ಸಿನಿಮಾ ಕ್ಷೇತ್ರ ಕೈ ಹಿಡಿಯದೇ ಇದ್ದಾಗ ರಾಕೇಶ್ ರಾಜಕೀಯ ಫೀಲ್ಡ್ಗೆ ಎಂಟ್ರಿ ಕೊಟ್ರು. 2004ರಲ್ಲಿ ಸಿದ್ದರಾಮಯ್ಯ DCM ಆದಾಗ ರಾಕೇಶ್ ಅಲ್ಲಲ್ಲಿ ತಮ್ಮ ತಂದೆ ಜೊತೆ ವಿಧಾನಸೌಧದ ಬಳಿ ಕಾಣಿಸಿಕೊಳ್ಳಲು ಶುರು ಮಾಡಿದ್ರು. ಅಂದ್ರೆ ರಾಜಕೀಯ ಸರ್ಕಲ್ ನಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾದ್ರು. ಸಿದ್ದರಾಮಯ್ಯ ರೀತಿಯ ವ್ಯಕ್ತಿತ್ವ ಹೊಂದಿದ್ದ ರಾಕೇಶ್ ಬರ್ತಾ ಬರ್ತಾ ಮೈಸೂರಿನಲ್ಲಿ ಹಿಡಿತ ಸಾಧಿಸಿದ್ರು. 2008 ಮತ್ತು 2013ರಲ್ಲಿ ವರುಣಾದಲ್ಲಿ ಸಿದ್ದರಾಮಯ್ಯ ನಿರಾಯಾಸವಾಗಿ ಗೆಲುವು ಸಾಧಿಸಲು ಇವರೇ ಕಾರಣರಾಗಿದ್ರು. ಇಡೀ ಮೈಸೂರು ಮತ್ತು ತಂದೆಯ ವರುಣ ಕ್ಷೇತ್ರದಲ್ಲಿ ಓಡಾಡ್ತಿದ್ದು ಕೂಡ ಇವರೇ. ವಾರವಿಡೀ ತಾವು ಎಲ್ಲೇ ಇದ್ರೂ ಬುಧವಾರ ಮತ್ತು ಗುರುವಾರ ಮೈಸೂರಿಗೆ ಬರ್ತಿದ್ರು ರಾಕೇಶ್. 2018ರಲ್ಲಿ ವರುಣಾ ಕ್ಷೇತ್ರದಿಂದ ಇವರು ಸ್ಪರ್ಧಿಸೋದು ಬಹುತೇಕ ಫಿಕ್ಸ್ ಆಗಿತ್ತು. ಸಿದ್ದರಾಮಯ್ಯ ಕೂಡ ರಾಕೇಶ್ ರನ್ನ ತಮ್ಮ ಉತ್ತರಾಧಿಕಾರಿಯಂತೆ ಬೆಳೆಸ್ತಿದ್ರು. ಆದ್ರೆ 2016ರಲ್ಲಿ ಬೆಲ್ಜಿಯಂ ಪ್ರವಾಸದಲ್ಲಿದ್ದ ರಾಕೇಶ್ ಬಹು ಅಂಗಾಂಗ ವೈಫಲ್ಯದಿಂದ ವಿಧಿವಶರಾದ್ರು. ಅಲ್ಲಿಯವರೆಗೆ ಯತೀಂದ್ರ ರಾಜಕೀಯದಿಂದ ದೂರ ಉಳಿದುಕೊಂಡಿದ್ರು. ರಾಕೇಶ್ಗೆ ಹಾಗಾದ್ಮೇಲೆ ಸಿದ್ದರಾಮಯ್ಯ ತಮ್ಮ ಸಣ್ಣ ಮಗ ಯತೀಂದ್ರರನ್ನು ರಾಜಕೀಯಕ್ಕೆ ಕರೆತಂದ್ರು. 2018ರಲ್ಲಿ ವರುಣಾ ಕ್ಷೇತ್ರವನ್ನು ಯತೀಂದ್ರಗೆ ಬಿಟ್ಟು ಕೊಟ್ರು. ಯತೀಂದ್ರ ವಿನ್ ಆಗಿ ಒಳ್ಳೆಯ ಕೆಲಸಗಾರ ಅಂತ ಹೆಸರು ಕೂಡ ಮಾಡಿದ್ರು. ಆದ್ರೆ ಕಳೆದ ಸಲ ತಮ್ಮ ಕ್ಷೇತ್ರವನ್ನು ಮತ್ತೆ ತಮ್ಮ ತಂದೆಗೆ ಬಿಟ್ಟು ಕೊಟ್ರು ಯತೀಂದ್ರ. ಈಗಲೂ ವರುಣಾದಲ್ಲಿ ಆಕ್ಟಿವ್ ಆಗಿದ್ದು ಸದ್ಯ ವಿಧಾನ ಪರಿಷತ್ಗೂ ಆಯ್ಕೆ ಆಗಿದ್ದಾರೆ. ಮದುವೆ ಮತ್ತು ಮಕ್ಕಳು. ರಾಕೇಶ್ ಸಿದ್ದರಾಮಯ್ಯ 2004ರಲ್ಲಿ ಸ್ಮಿತಾ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ ತನ್ಮಯಿ ಮತ್ತು ಧವನ್ ಅನ್ನೋ ಇಬ್ಬರು ಮಕ್ಕಳಾದ್ರು. ಈಗಲೂ ಇವರಿಬ್ಬರು ಓದಿನಲ್ಲಿ ಬ್ಯುಸಿ ಆಗಿದ್ದಾರೆ. ಧವನ್ ಒಂದ್ಸಲ ಸಿದ್ದರಾಮಯ್ಯ ಅವರ ಜೊತೆ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಇವರು ಕೂಡ ತಾತನ ರೀತಿಯಲ್ಲೇ ಲಾಯರ್ ಆಗಿ ನಂತರದಲ್ಲಿ ರಾಜಕೀಯಕ್ಕೆ ಬರೋ ಕನಸು ಕಂಡಿದ್ದಾರೆ. ರಾಕೇಶ್ ಪತ್ನಿ ಸ್ಮಿತಾ ತನ್ನ ಮಾವ ಸಿದ್ದರಾಮಯ್ಯ ಪರ ಪ್ರಚಾರಕ್ಕೆ ಹೋಗ್ತಾ ಇರ್ತಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ 43 ವರ್ಷ ವಯಸ್ಸಾದ್ರೂ ಮದುವೆ ಆಗಿಲ್ಲ. ಸಂದರ್ಶನಗಳಲ್ಲಿ ನಾನು ಮದುವೆ ಆಗಲ್ಲ, ಬ್ಯಾಚುಲರ್ ಆಗಿಯೇ ಇರೋಕೆ ಇಷ್ಟಪಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದೆ? ರಾಕೇಶ್ ಸಿದ್ದರಾಮಯ್ಯ ಯಾವತ್ತೂ ಚುನಾವಣಾ ರಾಜಕೀಯಕ್ಕೆ ನಿಂತಿರ್ಲಿಲ್ಲ. ಹೀಗಾಗಿ ಅವರು ಎಷ್ಟು ಆಸ್ತಿ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಈ ಸಲ ವಿಧಾನ ಪರಿಷತ್ ಚುನಾವಣೆ ವೇಳೆ ತಮ್ಮ ಆಸ್ತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ.
ಅದರ ಪ್ರಕಾರ 32 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 10,46,00,000 ರೂಪಾಯಿಯಷ್ಟು ಸಾಲ ಕೂಡ ಇದೆ. ಜೊತೆಗೆ 1.5 ಕೋಟಿ ರೂಪಾಯಿ ಮೌಲ್ಯದ BMW ಕಾರು ಇದೆ ಅಂತ ಕೂಡ ಯತೀಂದ್ರ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಸಿಎಂ ಸಿದ್ದರಾಮಯ್ಯ ಅವರ ಮಕ್ಕಳಾದ ರಾಕೇಶ್ ಮತ್ತು ಯತೀಂದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ. ರಾಕೇಶ್ ಆಗಲೇ ತಂದೆಯ ರೀತಿಯಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿದ್ರು. ಈಗ ಅವರು ನಮ್ಮೊಂದಿಗಿಲ್ಲ. ಅವರ ಜಾಗವನ್ನ ಯತೀಂದ್ರ ತುಂಬ್ತಾರಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.